ಎಲ್ರಿಗೂ ನಮಸ್ಕಾರ. ನಂದಿದು ಮೊದಲನೇ ಸಿನಿಮಾ. ಆ್ಯಕ್ಚುಲಿ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ, ಎಲ್ಲ ಕೋಚಿಂಗ್ ಮಾಡ್ತಿದ್ದೆ. PU ಮಾಡೋ ಸಂದರ್ಭದಲ್ಲಿ ನಾವು ಅಪ್ಪಾಜಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೆ. ಆಗ ಅವ್ರ ಕನಸು ಹೇಳಿದ್ರು, ನಾನು ಹಿಂಗೆ ಹೋಗಿದ್ದೆ ಕಣಪ್ಪ ಬೆಂಗಳೂರಿಗೆ, ಬಟ್ ಆಗ ಸಪೋರ್ಟರ್ಸ್ ಯಾರು ಇರಲಿಲ್ಲ ನನಗೆ ಅಂತ. ಆಗ ಸರಿ ನಾನೇನು ಮಾಡಿದೆ, ಇಲ್ಲ ನಾನು ಈಡೇರಿಸ್ತೀನಿ, ಯಾಕೆಂದರೆ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ, ನಾವು ಕೇಳಿದ್ದೆಲ್ಲ ಮಾಡ್ತಾರೆ, ಅವ್ರಿಗೋಸ್ಕರ ನಾವೇನಾರು ಮಾಡಬೇಕಲ್ವ ಅನಿಸಿ ನಾನು ಕ್ರಿಕೆಟ್ ಕೋಚಿಂಗ್ ಬಿಟ್ಟು ನಾನು ಚಿತ್ರರಂಗಕ್ಕೆ ಬರ್ತೀನಿ ಅಂತ ಹೇಳಿ ಮೈಸೂರು ಕಲಾಮಂದಿರದಲ್ಲಿ ನಾನು ನಾಟಕ ಪ್ರಾಕ್ಟೀಸ್ ಮಾಡಿದೆ ಫಸ್ಟು. ಅದಾದಮೇಲೆ ನವರಸ ನಟನ ಅಕಾಡೆಮಿ ಮಾಲೂರು ಸರ್ ಅವ್ರದ್ದು ಅಲ್ಲಿ ಬಂದು ಅಲ್ಲಿ 4 months ಕೋರ್ಸ್ ಮುಗಿಸಿ ನಂತರ ಮತ್ತೆ ನಾನು M.Com ಜಾಯ್ನ್ ಆದೆ. M.Com ಜಾಯ್ನ್ ಆದಾಗೂ ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದೇನು ಅಂದರೆ, ಇಲ್ಲ ಅವ್ರ ಆಸೆ ಈಡೇರಿಸಬೇಕು, M.Com ಮಾಡೋಕೆ 2 years ಆಗೋಗಿದೆ, ಇಲ್ಲ ಏನಾದ್ರು ಮಾಡಬೇಕು, ಅಚೀವ್ ಮಾಡಬೇಕು ಅಂತೇಳಿ ಆಗ M.Com ನಾವು ಡ್ರಾಪ್ ಔಟ್ ಮಾಡಿ ಆಗ ಇಲ್ಲ ನಾನು ಮಾಡ್ತೀನಿ ಅಂತಂದರೆ ಚಾನ್ಸ್ಗೋಸ್ಕರ ಹುಡುಕ್ತೆ ಸರ್. ತುಂಬ ಕಡೆ ಎಲ್ಲ ಕೇಳಿದೆ, ಬಟ್ ಎಲ್ಲೂ ಸಿಗಲಿಲ್ಲ. ಆಗ ಸಿಕ್ಕಿದ್ದೆ ನನಗೆ ಸಿದ್ದೇಗೌಡರು ಸರ್. ಅವರು ಹತ್ರ ಹೋದಾಗ ನೀನು ಎಲ್ಲ ನೋಡಿದ್ರು, ನಾನು ಆ್ಯಕ್ಟಿಂಗ್ ಮಾಡಿದ್ದು ಪ್ರತಿಯೊಂದು, ಅಲ್ಲಿ ಕ್ಲಾಸಲ್ಲಿ ಕಲ್ತಿದ್ದು ಪ್ರತಿಯೊಂದು ನಾನು ಅವ್ರಿಗೆ ತೋರಿಸ್ದೆ. ಆಗ ಅವ್ರು ಆಯಿತು ಕಣಪ್ಪನ ಹತ್ರ ಒಂದು ಕತೆ ಇದೆ, ಹಿಂಗೆ ಮಾಡೋಣ ಅಂತೇಳಿ ಅವರು ಈ ಕತೆಗೆ ನನಗೊಂದು ಚಾನ್ಸ್ ಕೊಟ್ಟರು ಸರ್. ಅವರು ಬಟ್ ಅದೇ ಸರ್ ಮೈಂಡಲ್ಲಿ ಇಲ್ಲ, ಓದೋ ಕಡೆ ಹೋಗ್ತಿರೋದು, ಇಲ್ಲಿ ಈ ಕಡೆ ಬಾ ಬಾ ಅಂತ ವಾಪಸ್ ಇದು ಮಾಡ್ತಿತ್ತು. ಅದಕ್ಕೋಸ್ಕರ ಅದನ್ನ ಅಲ್ಲೇ ಡ್ರಾಪ್ ಮಾಡಿ ಹೌದು ಸರ್. ಇದು ಆಗಿಲ್ಲ, ಅದು ಒಳ್ಳೇದು, ಅದನ್ನು ಬಿಡಬೇಡಿ. ಸಾಧ್ಯವಾದರೆ M.Com ಕಂಟಿನ್ಯೂ ಮಾಡಿ. ಎಜುಕೇಷನ್ ಭಾಳ ಇಂಪಾರ್ಟೆಂಟ್. ಸಿನಿಮಾ ಮಾಡಿ, ಇನ್ನೊಂದು ವರ್ಷ ಮಾಡಿ, ಪ್ರಾಕ್ಟೀಸ್ ಮಾಡಿ, ಅದನ್ನು ಮಿಸ್ ಮಾಡ್ಕೋಬೇಕು. ಏನಾಗುತ್ತೆ ನಿಮ್ಮ ಪಾತ್ರ ಬಗ್ಗೆ ಸರ್? ಈ ಪಾತ್ರ ಒಂದು, ನಾನೊಬ್ಬ ಬಡ ಕುಟುಂಬದ ಹುಡುಗ, ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತೀನಿ ಸಿನಿಮಾದಲ್ಲಿ, ಅದು ಕತೆ ಸರ್, ಒನ್ಲೈನ್ ಕತೆ. ಬಟ್ ಹೇಳೋಕೆ ಪೂರ್ತಿ ಸನ್ನಿವೇಶ ಸರ್. ಪ್ರಿನ್ಸಿಪಲು ನಾನಿದ್ದಿದ್ದ ಬ್ಯಾಚಲ್ಲಿ ಪ್ರಿನ್ಸಿಪಲ್ ಇದ್ದು S. ನಾರಾಯಣ್ ಸರ್ ಅವರು, ಮತ್ತು ವಾಲ್ಟರ್ ಡಿಸೋಸ ಸರ್ ಅವರು, ರಾಮಕೃಷ್ಣ ಸರ್ ನಾಟಕ ಹೇಳ್ಕೊಡ್ತಾ ಅವರು, ಮಾಲೂರು ಸರ್ ಎಲ್ಲ ಪ್ರತಿಯೊಬ್ಬರು ಕ್ಲಾಸ್ ತಗೋತೀವಿ ಸರ್. ನಮಗೆ ಅಲ್ಲಿ 4 months ಕೋರ್ಸ್ ಮುಗಿಸಿ ನಾನು ಬಂದೆ ಸರ್. ಪ್ರತಿಯೊಂದು ಫೈಟ್ ಆಗಿರ್ಬೋದು, ಫೈಟು ಚಂದ್ರು ಸರ್ ಅಂದ್ಬಿಟ್ಟು ಹೇಳ್ಕೊಡ್ತಿದ್ದು ನಮಗಲ್ಲಿ. ಫೈಟು, ಡ್ಯಾನ್ಸು, ಸಂಗೀತ, ಪ್ರತಿಯೊಂದು ಸರ್, ಯೋಗ ಪ್ರತಿಯೊಂದು ಮಾಡಿಸ್ತಾರೆ. ಇದು ಸಿದ್ದೇಗೌಡರು ಸರ್ ಜೊತೆ ನನ್ನ 2ನೇ ಸಿನಿಮಾ ಸರ್. ಅವರು ತುಂಬ ಜನ ಗೊತ್ತು ಅವ್ರಿಗೆ, ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಕ್ಯಾಮ್ರಾಮನ್ಗಳೆಲ್ಲ ಗೊತ್ತು. ಆದರೂ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈಗ ಸಿನಿಮಾ ಮಾಡೋದಕ್ಕೆ. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ. ಮತ್ತು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನೋಡಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತಾ, ಸಿನಿಮಾ ಬಂದಾದಮೇಲೆ ಮುಂದೆ ಮಾತಾಡೋಣ ಸರ್. ಇದು ಒಂದು 15 ದಿವಸ ಸರ್. ಫಸ್ಟ್ ಲೈಫ್ ಬಾಯ್ ಆಗಿದೆ, ಅಸಿಸ್ಟೆಂಟ್, ಅಸೋಸಿಯೇಟ್, ಆಮೇಲೆ ಕ್ಯಾಮ್ರಾಮನ್ ಸರ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಧೀರಜ್ ಅಂತೇಳಿ. ಇದು ಒಂದು 5ನೇ ಸಿನಿಮಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ. ನನ್ನ ಸಣ್ಣ ಪುಟ್ಟ ಜರ್ನಿ ನೋಡಿ BA ಮಧು ಸರ್ ರೈಟರು ಕರೆದು ನನ್ನ ಈ ಥರದೊಂದು ಕತೆ ಮಾಡಿದ್ದಾರೆ ಸಿದ್ದೇಗೌಡರು, ಹೋಗಿ ಒಂದು ಸಲ ಭೇಟಿ ಮಾಡಬಾ ಅಂತ ನನ್ನ ಕರೆದು ಹೇಳಿದ್ರು. ನನಗೆ ಸಿಕ್ಕಿದಂಥ ಡೈರೆಕ್ಟ್ರು ಸಿದ್ದೇಗೌಡರು ಒಂದು ಮೇಜರ್ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಏನಿದ್ದಾರೆ ಹೀರೋ ಸ್ನೇಹಿತನಾಗಿ ನಾವು ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದು ನನ್ನ 5ನೇ ಸಿನಿಮಾ. ಈ ಸಿನಿಮಾ ಒಳ್ಳೇದಾಗಲಿ. ಇಡೀ ತಂಡಕ್ಕೆ, ಕುಂಟೆಬಿಲ್ಲೆ ತಂಡ ಎಲ್ಲ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ, ಯಾಕೆಂದರೆ ಅಷ್ಟೇ ಸಪೋರ್ಟ್ ಮಾಡಿದ್ರು. ಸೊ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಕುಂಟೆಬಿಲ್ಲೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.